ಮೇಡಮ್ ಈಗಾಗಿರುವಂಥದ್ದು ಇದು ಬಿಗ್ ಬಾಸ್ ತಂಡಕ್ಕೆ ಆಗಲಿ ಕಲರ್ಸ್ ಕನ್ನಡಗಾಗಲಿ ಅವ್ರ ಗಮನಕ್ಕೆ ಬರದೇ ಇರೋವಂಥ ವಿಷಯ ಇದೆ. ಆ್ಯಕ್ಚುಲಿ ಅವ್ರ ಗಮನಕ್ಕೆ ಬಂದರೆ ಅವ್ರು ಮೊದಲೇ ಪರ್ಮಿಷನ್ ತೊಗೊಂಡು ಮಾಡಿರ್ತಿದ್ರು. ಲಾಸ್ಟ್ ಟೈಮ್ ನಡೆದ ದೊಡ್ಡ ಮಾತು ನಡೆದಾಗಲೂ ಕೂಡ ಅಷ್ಟೇ, ಅಲ್ಲೂ ಕೂಡ ಕೇಳಿ ಬಂತು ಆ ಥರ ಹಂಗೆ ಹಿಂಗೆ ಅಂತೆ ಕಂತೆಗಳಂತೆ ಕೇಳಿ ಬಂತು ಬಿಟ್ಟರೆ ಅದು ಯಾವುದೂ ಕೂಡ ಪುರಾವೆಗಳಾಗಿ ಅದನ್ನು ಹೊರಗೆ ಬರೋಕ್ಕೆ ಆಗಲಿಲ್ಲ. ಯಾಕಂದರೆ ತುಂಬ ಚೆನ್ನಾಗಿ ಒಬ್ಬ ವ್ಯಕ್ತಿ ತಪ್ಪು ಮಾಡಿದ್ರು ಅಂತ ಹೇಳೋದು ಸಹಜ, ಅದನ್ನು ಪ್ರೂವ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಅದೇ ರೀತಿಯಾಗಿ ಈ ಥರ ಒಂದು ದೊಡ್ಡ ಶೋ ನಡೆದಾಗ ಊಹಾಪೋಹಗಳು ಹುಟ್ಕೊತವೆ, ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ಮತ್ತು ಅಷ್ಟು ದೊಡ್ಡ ಶೋ, ಅಂಥ ದೊಡ್ಡ ಕೆಲಸಗಾರರು ಕೆಲಸ ಮಾಡೋವಂಥ ಶೋ ಜೊತೆಗೆ ಎಲ್ಲವೂ ಕೂಡ ಕರೆಕ್ಟಾಗಿ ಇಟ್ಕೊಂಡೆ, ಎಲ್ಲವೂ ಕೂಡ ಪ್ಲ್ಯಾನ್ ಮಾಡಿಕೊಂಡೇ ಶೋನ ಪ್ರಾರಂಭ ಮಾಡಿರ್ತಾರೆ. ಯಾವುದೂ ಕೂಡ ಪರ್ಮಿಷನ್ ತೊಗೊಳ್ಳದೆ ಆ ಥರ ಏನು ಶೋ ಏನು ಪ್ರಾರಂಭ ಮಾಡಿರಲ್ಲ ಅವ್ರು ಯಾವುದೂ ಕೂಡ. ಬಟ್ ಇಲ್ಲಿ ಇವಾಗ ನೆನ್ನೆ ಮೊನ್ನೆ ನಡೆದಿರೋಂಥ ವಿಷಯ ಕೂಡ ಇದು ಜಾಲಿ ಸ್ಟುಡಿಯೋದವರು ಮಾಡಿರೋಂಥ ತಪ್ಪಿಗೆ ಟೀಮ್ ಮೇಲೆ ಒಂದು ಈ ಪರಿಣಾಮ ಬೀರ್ತು. ಬಿಟ್ಟರೆ ಟೀಮ್ ಅವ್ರಿಗೆ ಇದ್ರ ಬಗ್ಗೆ ನಾಲೆಜ್ ಕಮ್ಮಿ, ಅಂದರೆ ನಾಲೆಜೇ ಇಲ್ಲ ಅವ್ರಿಗೆ ಆ್ಯಕ್ಚುಲಿ ಈ ಥರದ್ದು. ಅವ್ರು ಯಾಕಂದರೆ ಒಂದು ಸಂಸ್ಥೆ ಅಂತ ದೊಡ್ಡ ಜಾಲಿವುಡ್ ಸಂಸ್ಥೆ ಅವರೆಲ್ಲ ತೊಗೊಂಡು ಪರ್ಮಿಷನ್ ತೊಗೊಂಡು ಮಾಡ್ತಾ ಇದ್ದಾರೆ ಅಂತ ಅವ್ರ ಕಲ್ಪನೆಯಲ್ಲಿ ಅವ್ರು ಇರ್ತಾರೆ. ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಲ್ಲ. ಆ ಪರಿಸರ ಮಾಲಿನ್ಯ ಬಿಗ್ ಬಾಸ್ ಮನೇಲಿ ಆ ಥರ ಯಾವುದೇ ಥರದ ಆಕ್ಟಿವಿಟೀಸ್ ನಡೆಯಲ್ವಲ್ಲ. ಪರಿಸರ ಮಾಲಿನ್ಯ ಆಗುವಂಥ ಆಕ್ಟಿವಿಟೀಸ್ ಬಿಗ್ ಬಾಸ್ ಮನೇಲಿ ನಡೆಯೋದೇ ಇಲ್ಲ ಮೇಡಮ್. ಅದು ನಾವು ಅಲ್ಲ ಮೇಡಮ್, ಇವಾಗ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಇರೋ ನೀರು ಎಲ್ಲೋಗುತ್ತೆ, ಮತ್ತೆ ಅವ್ರು ಸ್ನಾನ ಮಾಡತಾರಲ್ಲ ಕಂಟೆಸ್ಟೆಂಟ್ಗಳೇ 100 ದಿನ ಅವ್ರು ಸ್ನಾನ ಮಾಡದೆ ಅಲ್ಲೇ ಇರ್ತಾರ. ಮತ್ತೆ ಅವರು ಊಟ ಮಾಡ್ತಾರೆ ತಾನೆ, ಆ ತ್ಯಾಜ್ಯ ಎಲ್ಲ ಎಲ್ಲಿ ಕಸ ವಿಲೇವಾರಿ ಹೇಗಾಗುತ್ತೆ ಬಿಗ್ ಬಾಸ್ ಮನೇಲಿ ಅಂತಂದ್ರೆ ನಾವೇನ್ ಮಾಡ್ತೀವಿ, ಹಸಿ ಕಸ ಒಣ ಕಸ ಸಪ್ರೇಟ್ ಆಗಿ ಮಾಡಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸ್ತೀವಿ. ಅಲ್ಲಿಂದನೇ ಕಳಿಸಿರ್ತೀವಿ ನಾವು ಹೊರಗಡೆ, ಅದನ್ನ ತಂದು ಸ್ಟೋರ್ ರೂಮಲ್ಲಿ ಇಟ್ಟಾಗ ಅದನ್ನ ತೊಗೊಂಡ್ಬರ್ತಾರೆ. ಅಲ್ಲಿಂದನೇ ಅಷ್ಟು ಕೇರ್ ಮಾಡ್ತಾರೆ. ಬಿಗ್ ಬಾಸ್ ಮನೆಯಿಂದ ಒಳಗಡೆಯಿಂದನೇ ನಾವು ಕೇರ್ ಮಾಡಿಕೊಂಡು ತೊಗೊಂಡು ಬರ್ತಾರೆ ಹೊರಗಡೆ. ಬಟ್ ಅದು ಹೊರಗಡೆ ಯಾಕೆ ಈ ರೀತಿಯಾಗಿ ಅದು ಪ್ರವೋಕ್ ಆಗ್ತೈತೆ ಗೊತ್ತಿಲ್ಲ ಮೇಡಮ್. ಅದನ್ನು